ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನೆ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ಗ್ ಹೊರಟ್ಬಿಡೋ. ನಿನಗೆ ಸ್ವರ್ಗದಲ್ಲಿನ ಪರೀಕ್ಷೆ, ನಮ್ಗೆ ನರಕದಲ್ಲಿನ ಪರೀಕ್ಷೆ. ಸ್ವರ್ಗದಲ್ಲಿನ ಪರೀಕ್ಷೆಗಳನ್ನ ಗೆದ್ರೆ ಬಹುಮಾನಗಳಿರುತ್ತೆ. ನರಕದಲ್ಲಿನ ಪರೀಕ್ಷೆಗಳನ್ನ ಗೆಲ್ಲೋದು ಅಂದ್ರೆ ಅಣು ಅಣುವಾಗಿ ಪೆಟ್ಟುಗಳನ್ನ ತಿಂದು ನೋವನ್ನು ಅನುಭವಿಸಿ ಪ್ರತಿಕ್ಷಣ ಸಾಯೋದು ಅಷ್ಟೇ. ನನಗೂ ನಿನ್ಗೂ ಇರೋ ವ್ಯತ್ಯಾಸ. ಆಕಾಶ ಭೂಮಿ ಒಂದಾಗೋಕ್ ಸಾಧ್ಯನೇ ಇಲ್ಲ. ಆ ದೂರನ ಮಾಡ್ಕೊಂಡು ಹೋದವಳೆ ನೀನು. ಹಾಗೆ ದೂರನೇ ಇದ್ಬಿಡು. ಕಂದನ ಮೊದಲ ತೊದಲೇ ಅಮ್ಮನೆ, ಆ ಅಮ್ಮನ ಲಾಲಿಯು ಇಲ್ಲದೆ ಸಾವೇನೆ. ಅಮ್ಮ 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 ನಮ್ಮಮ್ಮ ಅಮ್ಮ ಅಮ್ಮ. ಅಮ್ಮ. ಹಾಯ್ ನಿಧಿ ಪುಟ್ಟ. ಅಮ್ಮ, ಅಷ್ಟೊತ್ತಿಂದ ನಾನು ಕಾಲ್ ಮಾಡ್ತಾನೆ ಇದ್ದೀನಿ, ನೀನು ಫೋನ್ ತೆಗಿತಾನೆ ಇಲ್ಲ. ನಾನ್ ಬಿಸಿ ಇದೆ ಪುಟ್ಟ, ಫೋನ್ ರಿಸೀವ್ ಮಾಡಕ್ಕಾಗ್ಲಿಲ್ಲ. ಅದ್ ಸರಿ, ನೀನ್ ಯಾಕೆ ನಂಗೆ ಅಷ್ಟೊಂದ್ಸಲ ಫೋನ್ ಮಾಡ್ದೆ? ಹೋಮ್ವರ್ಕ್ ಅಲ್ಲಿ ಡೌಟ್ ಇತ್ತು, ಅದಕ್ಕೆ ಕಾಲ್ ಮಾಡಿದೆ. ಆಮೇಲೆ ಚಿಕ್ಕು ಬಂದು ಹೋಮ್ವರ್ಕ್ ಮಾಡಿಸಿದ್ರು, ಹೋಮ್ವರ್ಕ್ ಫಿನಿಶ್ ಮಾಡಿದೆ. ವೆರಿ ಗುಡ್. ಹೌದು, ಎಲ್ಲೋಗಿದ್ರಿ? ಹೇಳ್ತೀನಿ ಬಾ. ಎಲ್ಲೋಗಿದ್ರಿ? ಯಾಕೆ ಎಲ್ರು ಒಂಥರ ಟೆನ್ಷನ್ ಅಲ್ಲಿ ಇದ್ದೀರಾ? ಏನಾಯ್ತು? ಏನಾಯ್ತಾ? ನಿನ್ ಮಾಜಿ ಪ್ರೇಮಿ ಕಾವೇರಿಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ಅಲ್ಲಿ ಇದ್ದಾಳೆ. ಪ್ರಾಣ ಹೋಗೋ ಕಂಡೀಷನ್ ಅಲ್ಲಿ ಇದ್ಲಂತೆ. ಏನೋ ಅದೃಷ್ಟ ಚೆನ್ನಾಗಿರೋದಕ್ಕೆ ಬದುಕುಳಿದಿದ್ದಾಳೆ. ಅಣ್ಣ ಪ್ಲೀಸ್ ಅಣ್ಣ, ಅದಕ್ಕೆ ಪ್ಲೀಸ್ ಬೇಗ ಬನ್ನಿ, ಹೋಗಿ ನೋಡ್ಕೊಂಬರೋಣ. ಪ್ರೀತು, ಅವಳು ನಿನ್ ಪಾಲ್ಗೆ ಲವರ್ ಆಗಿಲ್ಲ, ನಿಮ್ಮಪ್ಪನ ಪಾಲ್ಗೆ ಹೆಂಡತಿ ಆಗಿದ್ದಾಳೆ. ನಮ್ ಪಾಲ್ಗೆ ಹೆಮ್ಮಾರಿ ಆಗಿದ್ದಾಳೆ. ನೋಡಕ್ ಹೋಗ್ತಾನೆ. ಅಲ್ಲಿ ಏನಾಗಿದೆ ಅಂತ ಗೊತ್ತಾದ್ರೆ ಅವಳನ್ನ ನೋಡೋದಿರ್ಲಿ, ಅವಳು ಮನೆಗೆ ಬಂದಾಗ ಅವಳು ಮುಖ ನೋಡೋದಕ್ಕೂ ಅಸಹ್ಯ ಆಗುತ್ತೆ ನಿಂಗೆ. ಮಲ್ಲಿಕಾ ಪ್ಲೀಸ್ ಸುಮ್ನಿರೇ. ನೋಡಕ್ ಹೋಗ್ತೀನಿ ಅಂದೋಂಗೆ ಗೊತ್ತಾಗ್ಬೇಕು ತೇಜೋ. ಇಲ್ಲ ಅಂದ್ರೆ ಪ್ರೀತಿ ಮಧುರ, ತ್ಯಾಗ ಅಮರ ಅಂತ ಅವನು ಬದುಕಿರೋವರೆಗೂ ದೇವದಾಸಾಗಿ ಉಳಿದ್ಬಿಡ್ತಾನೆ. ಅದೋಕೆನಾ ನಿಮ್ಗೆ? ಅದಕ್ಕೆ ಅಂತದ್ ಏನಾಯ್ತು ಅಂದ್ರೆ ಮಲ್ಲಿಕಾ ಪ್ಲೀಸ್ ಸುಮ್ನಿರ್ರಿ. ನೋಡು ಪ್ರೀತು,